ಫ್ರೆಂಡ್ಸ್, ಅನನ್ಯ ಜಿಕೆ ಚಾನೆಲ್ಗೆ ನಿಮಗೆ ಸ್ವಾಗತ. ನಿಮ್ಮ ಮುಂದೆ ಮತ್ತೊಂದು ಆಸಕ್ತಿಕರವಾದ ಸ್ಟೋರಿ ತೆಗೆದುಕೊಂಡು ಬಂದಿದ್ದೇವೆ. ವಿಡಿಯೋ ಪೂರ್ತಿ ನೋಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಉಷಾಳ ಒಳಗಿನ ಸೌಂದರ್ಯ ಸ್ವಲ್ಪ ಇಣುಕುತ್ತಿತ್ತು. ಇದು ನಂದಿನಿಯ ಗಂಡನ ಕಣ್ಣಿಗೆ ಬಿತ್ತು. 2 ಐಸ್ ಕ್ರೀಮ್ ಕೊಡಿ ಸರ್ ಅಂದಳು ಉಷಾ. ಯಾವ ಫ್ಲೇವರ್ ಬೇಕು ಅಂತ ಕೇಳುತ್ತಾನೆ ಅಂಗಡಿಯವನು. ಯಾವುದಾದರೂ ಚೆನ್ನಾಗಿರೋದು ಕೊಡಿ. ನನ್ನ ಫ್ರೆಂಡ್ ಅನ್ನು ಕೂಲ್ ಮಾಡಬೇಕು ಎನ್ನುತ್ತಾಳೆ ಉಷಾ. ಹಾಗೆ ಐಸ್ ಕ್ರೀಮ್ ತೆಗೆದುಕೊಂಡು ಉಷಾ ಪಾರ್ಕ್ ಕಡೆ ನಡೆದುಕೊಂಡು ಬರುತ್ತಾಳೆ. ನಂದಿನಿ ಪಾರ್ಕಿನ ಬೆಂಚ್ ಒಂದರಲ್ಲಿ ಕೋಪದಲ್ಲಿ ಕುಳಿತುಕೊಂಡಿದ್ದಳು. ಉಷಾ ಐಸ್ ಕ್ರೀಮ್ ತಂದು ನಂದಿನಿಗೆ ಕೊಡುತ್ತಾಳೆ. ನನಗೆ ಬೇಡ, ನೀನೇ ತಿಂದುಕೋ ಎನ್ನುತ್ತಾಳೆ ನಂದಿನಿ. ನನ್ನ ಮೇಲಿನ ಕೋಪ ಈ ಐಸ್ ಕ್ರೀಮ್ ಮೇಲೆ ಯಾಕೆ ತೋರಿಸುತ್ತೀಯಾ? ತಿನ್ನು ಪ್ಲೀಸ್ ಅಂತ ಉಷಾ ಒತ್ತಾಯ ಮಾಡುತ್ತಾಳೆ. ಏನು ಹೇಳುವುದು ನಿನಗೆ ಅಂತ ಬಲವಂತವಾಗಿ ಕೊಟ್ಟ ಐಸ್ ಕ್ರೀಮ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಳ್ಳುತ್ತಾಳೆ ನಂದಿನಿ. ತನಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳದೆ ಮತ್ತೊಮ್ಮೆ ತಪ್ಪನ್ನು ಮಾಡಿದ ಫ್ರೆಂಡ್ ಬಗ್ಗೆ ಕೋಪಗೊಂಡಿದ್ದಳು ನಂದಿನಿ. ನಂದಿನಿ ಮತ್ತು ಉಷಾ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಇಬ್ಬರ ಮನೆಯು ಒಂದೇ ಸ್ಟ್ರೀಟ್ ಅಲ್ಲಿತ್ತು. ತುಂಬಾ ವರ್ಷಗಳಿಂದ ಜೊತೆಯಲ್ಲಿ ಓಡಾಡಿ ಬೆಳೆದವರು. ಜೊತೆಯಾಗಿ ಕಾಲೇಜು ಮುಗಿಸಿದರು. ನಂದಿನಿ ತುಂಬಾ ಕಷ್ಟಪಟ್ಟು ಓದುತ್ತಿದ್ದಳು. ಆದರೆ ಉಷಾ ಹಾಗಲ್ಲ. ಮನೆಯಲ್ಲಿ ಸ್ವಲ್ಪ ಜಾಸ್ತಿ ಅನುಕೂಲ ಇತ್ತು. ಹೆಚ್ಚಿನ ಸಮಯವನ್ನು ಮಜಾ ಮಾಡುವುದರಲ್ಲಿ ಕಳೆಯುತ್ತಿದ್ದಳು. ಕಾಲೇಜಿನಲ್ಲಿ ಅನೇಕ ಬಾಯ್ ಫ್ರೆಂಡ್ಗಳನ್ನು ಮಾಡಿಕೊಂಡಿದ್ದಳು. ಅವರ ರೂಮುಗಳಿಗೆ ಹೋಗಿ ಇದ್ದು ಬರುತ್ತಿದ್ದಳು. ಇದೆಲ್ಲ ತಪ್ಪು ಅಂತ ಅನೇಕ ಸಾರಿ ನಂದಿನಿ ಬುದ್ಧಿ ಹೇಳುತ್ತಿದ್ದಳು. ಆದರೆ ಉಷಾ ಮಾತ್ರ ಕೇಳುತ್ತಿರಲಿಲ್ಲ. ಒಮ್ಮೆ ಪಕ್ಕದ ಮನೆಯ ಯುವಕನೊಬ್ಬನ ಜೊತೆ ಹೋಟೆಲ್ಗೆ ಊಟಕ್ಕೆ ಹೋಗಿ ಆನಂತರ ಮಜಾ ಮಾಡಿಕೊಂಡು ಬಂದಂತಹ ವಿಷಯವನ್ನು ನಂದಿನಿಗೆ ಹೇಳಿದ್ದಳು ಉಷಾ. ನಿನ್ನದು ಅತಿಯಾಯಿತು ಕಣೆ. ಹೀಗೆ ಕಂಡವರ ಜೊತೆ ಹೋಗಿ ಬರುವುದು ಎಷ್ಟು ಸರಿ? ನನ್ನ ಫ್ರೆಂಡ್ ಈ ರೀತಿ ಮಾಡ್ತಾಳೆ ಅನ್ನೋಕೆ ನಾಚಿಕೆಯಾಗುತ್ತೆ ನಂಗೆ. ಇನ್ನು ಮೇಲೆ ನೀನು ಇದನ್ನೇ ಮುಂದುವರಿಸಿದರೆ ನಾನು ನಿನ್ನ ಜೊತೆ ಮಾತನಾಡುವುದಿಲ್ಲ ಅಂತ ಹೇಳಿದ್ದಳು. ಅದಕ್ಕೆ ಉಷಾ, ಸಾರಿ ಕಣೆ, ಇನ್ಮೇಲೆ ಹೀಗೆ ನಡೆಯುವುದಿಲ್ಲ ಅಂತ ಮಾತು ಕೊಟ್ಟಿದ್ದಳು. ಇದಾದ 1-2 ತಿಂಗಳು ಉಷಾ ಸುಮ್ಮನಿದ್ದಳು. ಒಂದು ದಿನ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಹೇಳಿ ಹುಡುಗರ ರೂಮಿಗೆ ಪಾರ್ಟಿಗೆ ಹೋಗಿದ್ದಳು. ಉಷಾ ರಾತ್ರಿ ಅವರ ರೂಮಿನಲ್ಲಿ ಇದ್ದು ಕುಡಿದುಕೊಂಡು ಮನೆಗೆ ಬಂದಿದ್ದಳು. ಮನೆಯಲ್ಲಿ ಕೇಳಿದಾಗ ನಾನು ನಂದಿನಿ ಜೊತೆ ಹೋಗಿದ್ದೆ ಅಂತ ಸುಳ್ಳು ಬೇರೆ ಹೇಳಿದ್ದಳು. ಈ ವಿಷಯ ನಂದಿನಿಗೆ ತಿಳಿದ ಮೇಲೆ ಉಷಾ ಮೇಲೆ ತುಂಬಾ ಕೋಪ ಬಂತು. ಹಾಗಾಗಿ ಅವಳ ಜೊತೆ ಮಾತನಾಡಬಾರದು ಅಂತ ಅಂದುಕೊಂಡಳು. ಉಷಾ ಕಾಲ್ ಮಾಡಿದ ಫೋನ್ ರಿಸೀವ್ ಮಾಡದೆ ಹಾಗೆ ಸುಮ್ಮನಾದಳು. ಆದರೆ ಉಷಾಗೆ ನಂದಿನಿಯನ್ನು ಮಾತನಾಡಿಸಲು ಎಲ್ಲಿಗೆ ಹೋಗಬೇಕು ಎನ್ನುವುದು ಗೊತ್ತಿತ್ತು. ಮೊದಲಿನಿಂದಲೂ ಅವರಿಬ್ಬರಿಗೆ ಬೇಸರವಾದಾಗ ಟೈಮ್ ಸ್ಪೆಂಡ್ ಮಾಡೋಕೆ ಅಂತ ಒಂದು ಜಾಗ ಇತ್ತು. ಅದು ಅವರ ಮನೆ ಪಕ್ಕದಲ್ಲಿ ಇರುವ ಒಂದು ಪಾರ್ಕ್. ಆ ಪಾರ್ಕಲ್ಲಿ ನಂದಿನಿ ಹೋಗಿ ಕುಳಿತಿದ್ದಾಳೆ ಅಂತ ಹೋಗಿ ನೋಡಿದಳು ಉಷಾ. ಅವಳ ಊಹೆ ಸರಿಯಾಗಿತ್ತು. ನಂದಿನಿ ಪಾರ್ಕಲ್ಲಿ ಕುಳಿತುಕೊಂಡಿದ್ದಳು. ಈಗ ತಂದುಕೊಟ್ಟಂತಹ ಐಸ್ ಕ್ರೀಮ್ ಅನ್ನು ಸುಮ್ಮನೆ ಕೈಯಲ್ಲಿ ಹಿಡಿದುಕೊಂಡು ಕುಳಿತುಕೊಂಡ ನಂದಿನಿಯನ್ನು ಕಂಡು ಉಷಾ ಅವಳನ್ನು ಮಾತನಾಡಿಸಿದಳು. ನನ್ನ ಮೇಲೆ ಈ ರೀತಿ ಕೋಪ ಮಾಡಿಕೊಳ್ಳಬೇಡಿ ಮೇಡಮ್ ಅಂದಳು. ಇನ್ನೇನು ಮಾಡಲಿ? ನಾನು ನಿನಗೆ ಅಷ್ಟಾಗಿ ಹೇಳಿದ್ರೂ ಕೂಡ ಮತ್ತೆ ಹೋಗಿದ್ದೆ ಅಲ್ವಾ? ಹೇ ಇಲ್ಲ, ನಾನು ಹುಡುಗರ ರೂಮಿಗೆ ಹೋಗಿದ್ದು ನಿಜ. ಆದರೆ ಅಲ್ಲಿ ಬರೀ ಪಾರ್ಟಿ ಮಾಡಿಕೊಂಡು ಬಂದೆ ಅಷ್ಟೇ. ಬೇರೆ ಏನು ಮಾಡಿಲ್ಲಮ್ಮ ಅಂದಳು ಉಷಾ. ನೀನು ಹೋಗಿದ್ದಲ್ಲದೆ ನನ್ನ ಹೆಸರನ್ನು ಬೇರೆ ಹೇಳಿ ಹೋಗಿದ್ದೀಯಾ? ಒಂದು ವೇಳೆ ನಿಮ್ಮ ಮನೆಯಲ್ಲಿ ಗೊತ್ತಾದರೆ ನನ್ನ ಕತೆ ಏನೂ ಆಗಬೇಡ ಅಂದಳು ಕೋಪದಿಂದ ನಂದಿನಿ. ಸಾರಿ ಕಣೆ, ಸಡನ್ ಆಗಿ ನನಗೆ ಅಲ್ಲಿಗೆ ಹೋಗಬೇಕಾಯಿತು. ಮನೆಯಲ್ಲಿ ಬೇರೆ ಏನಾದರೂ ಹೇಳಿ ಹೋಗೋಣ ಅಂದರೆ ಸಂಜೆ ಮನೆಯಿಂದ ಹೊರಗಡೆ ಹೋಗೋಕೆ ಬಿಡುತ್ತಾರಾ? ಅದಕ್ಕಾಗಿ ನಿನ್ನ ಹೆಸರು ಹೇಳಿದೆ ಅಂದಳು ಉಷಾ. ಸರಿ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಅಂತ ಸುಮ್ಮನಾದಳು ನಂದಿನಿ. ಸರಿ, ನನ್ನ ಮೇಲಿನ ಕೋಪ ಪಾಪ ಈ ಐಸ್ ಕ್ರೀಮ್ ಮೇಲೆ ಯಾಕೆ ತೀರಿಸಿಕೊಳ್ಳುತ್ತಿದ್ದೀಯಾ? ಅದನ್ನು ತಿನ್ನು ಅಂದಳು ಉಷಾ. ನಂದಿನಿಯ ಮುಖದಲ್ಲಿ ಸಣ್ಣ ನಗು ಬಂತು. ಹಾಗೆ ಐಸ್ ಕ್ರೀಮ್ ತಿನ್ನುತ್ತಾ ಉಷಾ ಜೊತೆ ಮಾತನಾಡುತ್ತಾ ಕುಳಿತಳು. ಕೆಲವು ದಿನಗಳು ಕಳೆದ ಮೇಲೆ ಇಬ್ಬರ ಮದುವೆ ಆಯಿತು. ನಂದಿನಿಗೆ ಒಬ್ಬ ವಿದ್ಯಾವಂತ ಹುಡುಗನ ಜೊತೆ ಮದುವೆಯಾಯಿತು. ಅವನು ನೋಡುವುದಕ್ಕೆ ತುಂಬಾ ಸುಂದರವಾಗಿದ್ದ, ನಂದಿನಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ಅವರಿಬ್ಬರ ಸಂಸಾರ ಚೆನ್ನಾಗಿ ನಡೆಯುತ್ತಿತ್ತು.
ಈ ಕಡೆ ಉಷಾಗೆ ಅವರ ಮನೆ ಅಂತಸ್ತಿಗೆ ತಕ್ಕಂತೆ ಒಬ್ಬ ಶ್ರೀಮಂತನ ಹುಡುಗನ ಜೊತೆ ಮದುವೆ ಮಾಡಿದರು. ಅವನು ನೋಡುವುದಕ್ಕೆ ಸುಮಾರಾಗಿ ಇದ್ದ. ಆದರೆ ಯಾವಾಗಲೂ ಬಿಸಿನೆಸ್ನಲ್ಲಿ ಬಿಜಿಯಾಗಿ ಇರುತ್ತಿದ್ದ. ಉಷಾ ಕೂಡ ತನ್ನ ಗಂಡನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು. ಈಗ ಉಷಾಳ ಮನೆ ನಂದಿನಿ ಮನೆಯಿಂದ ಸ್ವಲ್ಪ ದೂರ ಇತ್ತು. ಆದರೂ ಆಗಾಗ ವೀಕೆಂಡ್ಗಳಲ್ಲಿ ಇಬ್ಬರ ಫ್ಯಾಮಿಲಿ ಜೊತೆಯಾಗಿ ಸೇರುತ್ತಿದ್ದವು. ದಿನ ಕಳೆದಂತೆ ಉಷಾಳ ಗಂಡ ತನ್ನ ಕೆಲಸದಲ್ಲಿ ಬ್ಯುಸಿಯಾದ. ಉಷಾ ಒಬ್ಬಳೇ ನಂದಿನಿ ಮನೆಗೆ ಹೋಗಿ ಬರುತ್ತಿದ್ದಳು. ಹಾಗೆ ಹೋಗಿ ಬರುವಾಗ ಅವಳ ಕಣ್ಣು ನಂದಿನಿಯ ಗಂಡನ ಮೇಲೆ ಬಿತ್ತು. ನಂದಿನಿಯ ಗಂಡ ಸುಂದರ್ ನೋಡಲು ತುಂಬ ಆಕರ್ಷಕವಾಗಿದ್ದ. ತನ್ನ ಗಂಡನ ಬಳಿ ಎಲ್ಲ ಇದೆ. ಅವನು ನನಗೆ ಯಾವುದಕ್ಕೂ ಕಡಿಮೆ ಮಾಡುತ್ತಿಲ್ಲ. ಆದರೆ ಪ್ರೀತಿಯ ವಿಚಾರ ಬಂದಾಗ ಮಾತ್ರ ಅವನು ಸ್ವಲ್ಪ ಕಡಿಮೆ. ಯಾವಾಗ ಕೇಳಿದರೂ ಬಿಸಿನೆಸ್ ಅನ್ನುತ್ತಿದ್ದ. ಅದರಲ್ಲೂ ಮೊದಲಿನಿಂದಲೂ ಜಾಸ್ತಿ ಆಸೆ ಹೊಂದಿರುವ ಉಷಾಳಿಗೆ ಗಂಡನ ಈ ನಡತೆ ಸ್ವಲ್ಪ ಕಷ್ಟವಾಗುತ್ತಿತ್ತು. ಅವಳು ತನ್ನ ಆಸೆಯನ್ನು ತೀರಿಸಿಕೊಳ್ಳಲು ಅವಕಾಶಕ್ಕಾಗಿ ಕಾಯುತ್ತಿದ್ದಳು. ಉಷಾ ಹಾಗೆ ಯೋಚಿಸುವಾಗಲೆಲ್ಲ ಅವಳಿಗೆ ನೆನಪಾಗುತ್ತಿದ್ದದ್ದು ನಂದಿನಿಯ ಗಂಡ. ಹಾಗಾಗಿ ಒಂದು ಅವಕಾಶಕ್ಕಾಗಿ ಕಾಯುತ್ತಿದ್ದಳು. ಒಮ್ಮೆ ನಂದಿನಿ ತನ್ನ ತವರಿಗೆ ಹೋಗಿದ್ದಳು. ಅವಳು ಬರುವುದಕ್ಕೆ ಇನ್ನೂ 4 ದಿನ ಆಗುತ್ತಿತ್ತು. ಈ ವಿಷಯ ತಿಳಿದರೂ ಕೂಡ ಉಷಾ ನಂದಿನಿಯ ಮನೆಗೆ ಹೋದಳು. ಉಷಾ ಬಂದಿದ್ದನ್ನು ನೋಡಿದ ನಂದಿನಿಯ ಗಂಡ, ನಂದಿನಿ ಮನೆಯಲ್ಲಿ ಇಲ್ಲ, ಅಮ್ಮನ ಮನೆಗೆ ಹೋಗಿದ್ದಾಳೆ, ಬನ್ನಿ ಕಾಫಿ ಕುಡಿದು ಹೋಗುವಿರಂತೆ ಅಂತ ಒಳಗೆ ಕರೆದನು. ನನಗೂ ಕೂಡ ಬೇಕಾದದ್ದು ಅದೇ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಉಷಾ ಮನೆಯೊಳಕ್ಕೆ ಹೋದಳು. ಹಾಗೆ ಕಾಫಿ ಕುಡಿಯುತ್ತಾ ಮಾತನಾಡುತ್ತಾ ಕುಳಿತರು. ಮನೆಯಿಂದ ಬರುವಾಗಲೇ ತುಂಬಾ ಚೆನ್ನಾಗಿ ರೆಡಿಯಾಗಿ ಹೋಗಿದ್ದಳು ಉಷಾ. ಕೆಂಪು ಬಣ್ಣದ ಸೀರೆಯೊಂದನ್ನು ಅಂಟಿಕೊಳ್ಳುವಂತೆ ಉಟ್ಟುಕೊಂಡಿದ್ದಳು. ಎಲ್ಲಿಗಾದರೂ ಹೊರಟಿದ್ದೀರಾ ಅಂತ ಕೇಳಿದ ಸುಂದರ್. ಯಾಕೆ ಅಂತ ಕೇಳಿದಳು ಉಷಾ. ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀರಲ್ಲ, ಅದಕ್ಕೆ ಕೇಳಿದೆ ಅಂದ ಸುಂದರ್. ಸುಂದರನ ಮಾತು ಕೇಳಿ ನಾಚತೊಡಗಿದಳು ಉಷಾ. ಅದು ಸಾಲದೆನ್ನುವಂತೆ ಅವಳ ಸೆರಗನ್ನು ಸ್ವಲ್ಪ ಸಡಿಲ ಮಾಡಿಕೊಂಡು ಕುಳಿತುಕೊಂಡಳು. ಅದರಿಂದ ಅವಳ ಒಳಗಿನ ಸೌಂದರ್ಯ ಸ್ವಲ್ಪ ಇಣುಕುತ್ತಿತ್ತು. ಇದು ನಂದಿನಿಯ ಗಂಡನ ಕಣ್ಣಿಗೆ ಬಿತ್ತು. ಅವಳು ಟಿವಿ ನೋಡುತ್ತಾ ಕುಳಿತಾಗ ಸುಂದರ್ ಅವಳನ್ನು ಕದ್ದು ನೋಡುತ್ತಿದ್ದ. ಅವಳ ತುಂಬು ಯೌವನ ಅವನನ್ನು ಸೆಳೆಯುತ್ತಿತ್ತು. ಸುಂದರ್ ತನ್ನನ್ನು ನೋಡುತ್ತಾ ಇದ್ದದ್ದು ಉಷಾಗೆ ತಿಳಿಯಿತು. ಹಾಗೆ ಮಾತನಾಡುತ್ತಾ ಅವನ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು. ತನ್ನ ಅಂದವನ್ನು ಇನ್ನಷ್ಟು ಅವನ ಕಣ್ಣಿಗೆ ಬೀಳುವ ಹಾಗೆ ಮಾಡಿದಳು. ಹಾಗೆ ಮಾತನಾಡುತ್ತಾ ತನ್ನ ಕೈಯನ್ನು ಅವನ ಕಾಲಿನ ಮೇಲೆ ಇಟ್ಟಳು. ಅವಳ ವರ್ತನೆಯನ್ನು ಕಂಡು ಸುಂದರ್, ಏನು ಮಾಡುತ್ತಿದ್ದೀರಾ ಅಂತ ಕೇಳಿದ. ನಾನು ನಿಮ್ಮಲ್ಲಿ ನೇರವಾಗಿ ಕೇಳುತ್ತೇನೆ. ನೀವು ತುಂಬಾ ಸುಂದರವಾಗಿದ್ದೀರಾ. ಅದೆಷ್ಟೋ ದಿನಗಳಿಂದ ನನ್ನ ಮನಸ್ಸಿನಲ್ಲಿ ಒಂದು ಆಸೆ ಇತ್ತು. ಒಮ್ಮೆಯಾದರೂ ನಿಮ್ಮನ್ನು ಸೇರಬೇಕು, ನಿಮ್ಮಿಂದ ಸುಖ ಪಡೆಯಬೇಕು ಅಂತ. ದಯವಿಟ್ಟು ನನ್ನ ಆಸೆಯನ್ನು ಒಮ್ಮೆ ತೀರಿಸಿ ಅಂದಳು. ಸುಂದರ್ಗೆ ಏನು ಹೇಳಬೇಕು ಅಂತ ತಿಳಿಯಲಿಲ್ಲ. ಇಲ್ಲ, ಇದೆಲ್ಲ ತಪ್ಪು. ನಿನ್ನ ಫ್ರೆಂಡ್ಗೆ ತಿಳಿದರೆ ಏನಾಗಬೇಡ, ತುಂಬಾ ಬೇಜಾರು ಮಾಡಿಕೊಳ್ಳುತ್ತಾಳೆ. ನಾನು ಅವಳಿಗೆ ಮೋಸ ಮಾಡುವುದಿಲ್ಲ ಅಂದನು. ಸರಿ, ನಿಮ್ಮ ಇಷ್ಟ. ನಾನಂತೂ ಮನಸಾರೆ ನನ್ನ ಇಚ್ಛೆಯನ್ನು ಹೇಳಿಕೊಂಡಿದ್ದೇನೆ. ನಾನಿನ್ನೂ ಬರುತ್ತೇನೆ ಅಂತ ಅಲ್ಲಿಂದ ಹೊರಟಳು ಉಷಾ. ಆ ದಿನ ರಾತ್ರಿ ಸುಂದರ್ ಒಬ್ಬನೇ ಮನೆಯಲ್ಲಿ ಮಲಗಿದ್ದನು. ಮಲಗಿರುವಾಗ ಅವನ ಕಣ್ಣು ಮುಂದೆ ಉಷಾಳ ಅಂದವೇ ಬರುತ್ತಿತ್ತು. ಅವಳ ದುಂಡು ಮುಖ, ಬೆಳ್ಳನೆಯ ವರ್ಣ, ಆಸೆ ತುಂಬಿದ ಕಣ್ಣುಗಳು, ನೀಳವಾದ ಕೇಶರಾಶಿ, ಸಣ್ಣಗೆ ಒಬ್ಬಿದ ಎದೆ, ಸಣ್ಣನೆಯ ಸೊಂಟ. ಅವಳು ಅಷ್ಟು ಸನಿಹ ಬಂದು ಹೋದ ಮೇಲೆ ಮರೆಯಲಾಗದ ಅವಳ ದೇಹದ ಘಮ, ಇವೆಲ್ಲವೂ ಅವನ ಕಣ್ಣ ಮುಂದೆ ಬಂದು ಸುಳಿಯುತ್ತಿತ್ತು. ಅವನನ್ನು ಕೆಣಕುತ್ತಿತ್ತು. ಸಾಲದ್ದಕ್ಕೆ ಅಷ್ಟು ಸುಂದರವಾದ ಹೆಣ್ಣು ಅವಳಾಗಿ ಒಲಿದು ನನ್ನ ಮೈಮೇಲೆ ಬಿದ್ದರೂ ನಾನು ಏನೂ ಮಾಡಲಿಲ್ಲ, ಸುಮ್ಮನೆ ಇದ್ದೇನಲ್ಲ ಅನ್ನುವ ಸಣ್ಣ ಕೊರಗೂ ಕೂಡ ಮನಸ್ಸಲ್ಲಿ ಕೊರೆಯುತ್ತಿತ್ತು. ನಿಜ ಹೇಳಬೇಕೆಂದರೆ ನಂದಿನಿಗಿಂತ ಉಷಾ ತುಂಬಾ ಸುಂದರವಾಗಿದ್ದಳು. ನಾನಾಗೆ ಅದನ್ನು ಬಯಸಿಕೊಂಡು ಹೋಗಿದ್ದರೆ ತಪ್ಪಾಗುತ್ತಿತ್ತು. ಆದರೆ ಈಗ ಅವಳಾಗೆ ಬಂದರು. ನಾನು ಏನು ಮಾಡಲಿಲ್ಲ. ಒಂದು ವೇಳೆ ತಾನು ಅವಳ ಆಸೆಯನ್ನು ತೀರಿಸಿದ್ದರೆ ಏನೂ ತಪ್ಪಾಗುತ್ತಿರಲಿಲ್ಲವೇನೋ ಅಂತೆಲ್ಲ ಯೋಚಿಸಿದ. ಮರುದಿನ ಬೆಳಿಗ್ಗೆ ಉಷಾಳಿಗೆ ಕಾಲ್ ಮಾಡಿದ. ಇವತ್ತು ನಾನು ಬೆಳಿಗ್ಗೆ ಮನೆಯಲ್ಲಿ ಇರುತ್ತೇನೆ, ನೀನು ಬಾ, ನಾವು ಮಾತನಾಡೋಣ ಅಂದ. ಉಷಾ ಸಂತೋಷದಿಂದ ತುಂಬಾ ಚೆನ್ನಾಗಿ ರೆಡಿಯಾಗಿ ಬಂದಳು. ಅವಳು ಒಳಗೆ ಬಂದ ಕೂಡಲೇ
ನಂದಿನಿಯ ಗಂಡ ಬಾಗಿಲನ್ನು ಭದ್ರಪಡಿಸಿದ. ಇಬ್ಬರ ಮನಸ್ಸಿನಲ್ಲಿ ಒಂದೇ ಆಸೆ ಇದ್ದುದರಿಂದ ಹೆಚ್ಚು ಹೊತ್ತು ಕಾಯದೆ ಒಬ್ಬರನ್ನೊಬ್ಬರು ತಬ್ಬಿಕೊಂಡರು. ಸುಂದರ್ ಅವಳನ್ನು ಮುದ್ದಿಸುತ್ತಾ ಲಿಪ್ ಲಾಕ್ ಮಾಡಿದ. ಬೆಡ್ರೂಮಿಗೆ ಅವಳನ್ನು ಕರೆದುಕೊಂಡು ಹೋಗಿ ಕನ್ನಡಿ ಎದುರು ಅವಳನ್ನು ನಿಲ್ಲಿಸಿದ. ಅವಳನ್ನು ಹಿಂದಿನಿಂದ ತಬ್ಬಿಕೊಂಡ. ಹಾಗೆ ಕನ್ನಡಿಯಲ್ಲಿ ಅವಳ ಅಂದವನ್ನು ಸವಿಯುತ್ತಾ ಮಾತನಾಡುತ್ತಿದ್ದ. ಅದೆಷ್ಟೋ ದಿನಗಳ ನಂತರ ಸಿಕ್ಕ ಅವಕಾಶಕ್ಕಾಗಿ ಉಷಾ ಕೂಡ ತುಂಬಾ ಖುಷಿಯಿಂದ ಮೈಮರೆತಿದ್ದಳು. ಕನ್ನಡಿಯ ಎದುರಿನಲ್ಲೇ ಅವರ ಬಟ್ಟೆಗಳು ಮಾಯವಾದವು. ಅವಳು ಅವನದನ್ನು ಕೈಯಲ್ಲಿ ತೆಗೆದುಕೊಂಡು ಮುತ್ತು ಕೊಡಲು ಶುರು ಮಾಡಿದಳು. ಅವನು ತಡ ಮಾಡದೆ ಅವಳ ಮೆದುವಾದ ಕಣ್ಣು ಕುಕ್ಕುವ ಹಾಗೆ ಇರುವ ಅವಳ ಹಣ್ಣುಗಳನ್ನು ತಿನ್ನತೊಡಗಿದ. ಅವಳು ಕಣ್ಮುಚ್ಚಿ ಸುಖಪಡುತ್ತಿದ್ದಳು. ಅವನ ಗಮನ ಕೆಳಗೆ ಅವಳ ಅದರ ಮೇಲೆ ಹೋಯಿತು. ಅದರಿಂದ ನಿಧಾನವಾಗಿ ಜೇನು ಜಿನುಗುತ್ತಿತ್ತು. ಅವನು ಅವಳನ್ನು ಹೂವಿನ ಹಾಗೆ ಎತ್ತಿಕೊಂಡು ಮಂಚದ ಮೇಲೆ ಮಲಗಿಸಿ ಅಲ್ಲಿ ಕೈಬೆರಳಿನಿಂದ ಆಡತೊಡಗಿದ. ನಂತರ ಅವನು ಅವಳ ಬಿಸಿಯಾದ ಅದರಲ್ಲಿ ತನ್ನದನ್ನು ಹಾಕಿ ಖುಷಿ ಕೊಡತೊಡಗಿದ. ಅವರು ಈಗ ಎಲ್ಲವನ್ನೂ ಮುಗಿಸಿದರು. ಹೀಗೆ ಉಳಿದ 4 ದಿನಗಳನ್ನು ಬಿಡದೆ ಎಂಜಾಯ್ ಮಾಡಿದರು. ಆನಂತರ ನಂದಿನಿ ತನ್ನ ಮನೆಗೆ ವಾಪಸ್ ಬಂದಳು. ಪ್ರತಿದಿನ ಉಷಾಳ ಜೊತೆ ಎಂಜಾಯ್ ಮಾಡಿದ ಸುಂದರ್ಗೆ ಈಗ ಸುಮ್ಮನಿರೋಕೆ ಆಗಲಿಲ್ಲ. ಉಷಾ ಮನೆಗೆ ಬಂದಾಗ ನಂದಿನಿ ಸ್ವಲ್ಪ ದೂರವಾದರೂ ಸಾಕು, ಉಷಾಳ ಜೊತೆ ಎಂಜಾಯ್ ಮಾಡುತ್ತಿದ್ದ. ಇದರಿಂದ ಸುಂದರ್ ನಂದಿನಿಗೆ ಕೊಡುವ ಪ್ರೀತಿಯಲ್ಲಿ ಸ್ವಲ್ಪ ಕೊರತೆಯಾಗತೊಡಗಿತು. ಅದು ನಂದಿನಿಯ ಗಮನಕ್ಕೆ ಬಂತು. ತನ್ನ ಗಂಡ ಯಾಕೆ ನನ್ನ ಜೊತೆ ಈ ಹಿಂದಿನಂತಿಲ್ಲ, ರಾತ್ರಿ ಕೂಡ ಬೇಗ ಮಲಗುತ್ತಿದ್ದಾನೆ ಅನ್ನಿಸತೊಡಗಿತು. ತುಂಬಾ ಹೊತ್ತು ಯೋಚಿಸಿದಾಗ ಅವಳಿಗೆ ಉಷಾಳ ಮೇಲೆ ಸಂದೇಹ ಬಂತು. ಯಾವುದಕ್ಕೂ ಒಮ್ಮೆ ನೋಡೋಣ ಅಂತ ಟೆಸ್ಟ್ ಮಾಡಲು ಪ್ಲಾನ್ ಮಾಡಿದಳು. ಒಮ್ಮೆ ತಾನು ತನ್ನ ಫ್ರೆಂಡ್ ಮದುವೆಗೆ ಹೋಗಿ ಬರುತ್ತೇನೆ ಅಂತ ಗಂಡನಲ್ಲಿ ಹೇಳಿದಳು. ಅವನು ಹೌದಾ, ಎಷ್ಟೊತ್ತಿಗೆ ಬರುತ್ತೀಯಾ ಅಂತ ತಕ್ಷಣ ಕೇಳಿದ. ಅವನು ಕೇಳುವ ರೀತಿಯಲ್ಲಿಯೇ ನಂದಿನಿಗೆ ಗೊತ್ತಾಯಿತು. ತಾನು ದೂರ ಹೋಗುತ್ತಿರುವುದು ಅವನಿಗೆ ಖುಷಿಯಾಗುತ್ತಿದೆ ಅಂತ. ನಾನು ಬರುವುದಕ್ಕೆ ರಾತ್ರಿಯಾಗುತ್ತದೆ ಎಂದಳು. ಅದೇ ರೀತಿ ಉಷಾ ಕೂಡ ಕಾಲ್ ಮಾಡಿ ಹೇಳಿದಳು, ನಾನು ನನ್ನ ಫ್ರೆಂಡ್ ಮದುವೆಗೆ ಹೋಗುತ್ತಿದ್ದೇನೆ, ನೀನು ಬರ್ತೀಯಾ ಅಂತ ಕೇಳಿದಳು. ಆಗ ಉಷಾ, ಇಲ್ಲ ಕಣೆ, ನನಗೆ ಯಾಕೋ ಮೈ ಹುಷಾರಿಲ್ಲ, ನೀನು ಹೋಗಿ ಬಾ ಅಂದಳು. ಈಗ ನಂದಿನಿಗೆ ಬಹುತೇಕ ಖಚಿತವಾಯಿತು, ಇಲ್ಲಿ ಏನೋ ನಡೆಯುತ್ತಿದೆ ಅಂತ. ಸುಮಾರು 1 ಗಂಟೆ ಬಿಟ್ಟು ನಂದಿನಿ ಮನೆಗೆ ವಾಪಸ್ ಬಂದಳು. ಅಷ್ಟರಲ್ಲಿ ಉಷಾ ನಂದಿನಿಯ ಮನೆಗೆ ಬಂದು ಸುಂದರನ ಜೊತೆ ಇದ್ದಳು. ಇನ್ನೇನು ನಂದಿನಿ ಬರುವುದು ತಡವಾಗುತ್ತದೆ ಎಂದು ತಿಳಿದು ಇಬ್ಬರೂ ಆ ಅವಕಾಶದಲ್ಲಿ ಚೆನ್ನಾಗಿ ಎಂಜಾಯ್ ಮಾಡುತ್ತಿದ್ದರು. ಡೋರ್ ಬೆಲ್ ಆಗಿದ್ದನ್ನು ಕೇಳಿ ಸುಂದರ್ ಹೋಗಿ ಡೋರ್ ಓಪನ್ ಮಾಡಿದನು. ನಂದಿನಿ ಬಾಗಿಲಲ್ಲಿ ಕೋಪದಲ್ಲಿ ನಿಂತಿದ್ದಳು. ತನ್ನ ಗಂಡನ ಜೊತೆ ಬೆಡ್ರೂಮ್ನಲ್ಲಿ ಬರೀ ಮೈಯಲ್ಲಿರುವ ಉಷಾಳನ್ನು ಕಂಡು ನಂದಿನಿಯ ಕೋಪ ನೆತ್ತಿಗೇರಿತು. ನನಗೆ ಮೋಸ ಮಾಡುತ್ತೀರ ಎಲ್ಲ ಅಂತ ಅವರನ್ನು ನೋಡಿ ಕೂಗಾಡಿದಳು. ಹಾಗೆ ಉಷಾಳನ್ನು ಹಿಡಿದುಕೊಂಡು ಅವಳ ಕೆನ್ನೆಗೊಂದು ಬಾರಿಸಿ, ನನ್ನ ಗೆಳತಿಯಾಗಿ ನನಗೆ ಮೋಸ ಮಾಡುತ್ತೀಯಾ, ಇನ್ನು ಮೇಲೆ ನನಗೆ ಮುಖ ತೋರಿಸಬೇಡ, ಹೊರಟು ಹೋಗು ಅಂತ ಕೂಗಾಡಿದಳು. ಅವಳು ಹೋದಮೇಲೆ ಸುಂದರ್, ನನ್ನದು ತಪ್ಪಾಯಿತು, ಏನೋ ಕೆಟ್ಟ ಗಳಿಗೆಯಲ್ಲಿ ಎಲ್ಲ ನಡೆದು ಹೋಯಿತು, ಇನ್ಮೇಲೆ ನಾನು ಈ ರೀತಿ ಮಾಡುವುದಿಲ್ಲ ಅಂತ ಕ್ಷಮೆ ಕೇಳಿದನು. ನಂದಿನಿ ತನ್ನ ರೂಮಿಗೆ ಹೋಗಿ ಬಾಗಿಲು ಹಾಕಿಕೊಂಡು ಕುಳಿತಳು. ಅಲ್ಲಿ ಅಳುತ್ತಾ ಬಿದ್ದಿರುವಾಗ ಅವಳಿಗೆ ಎಲ್ಲ ಯೋಚನೆ ಬರುತ್ತಿತ್ತು. ಅಷ್ಟಕ್ಕೂ ತನ್ನ ಗೆಳತಿಯ ಬಗ್ಗೆ ತನಗೆ ಮುಂಚೆನೇ ಗೊತ್ತಿತ್ತು. ಈ ಒಂದು ವಿಷಯ ಬಿಟ್ಟರೆ ಅವಳು ಬೇರೆ ಎಲ್ಲಾ ವಿಷಯಗಳಲ್ಲಿ ಒಳ್ಳೆಯವಳೇ. ಈ ಹಿಂದೆ ಅವಳು ನನಗೆ ಮಾತು ಕೊಟ್ಟ ಮೇಲಿಂದ ಅವಳು ಚೆನ್ನಾಗಿದ್ದಳು. ಈಗ ಮತ್ತೆ ಕೆಟ್ಟ ಗಳಿಗೆಯಲ್ಲಿ ಏನೋ ನಡೆದು ಹೋಗಿದೆ. ತನ್ನ ಗಂಡ ಕೂಡ ತನ್ನ ತಪ್ಪಿಗೆ ಕ್ಷಮಾಪಣೆ ಕೇಳಿದ್ದಾನೆ. ಸುಮ್ಮನೆ ಈ ವಿಷಯವನ್ನು ಎಳೆದುಕೊಂಡು ಹೋದರೆ ಯಾರಿಗೂ ಶಾಂತಿ ಸಿಗುವುದಿಲ್ಲ ಅಂತ ಅದನ್ನು ಅಲ್ಲಿಗೆ ಬಿಟ್ಟು ಬಿಡುವ ನಿರ್ಧಾರ ಮಾಡಿದಳು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಸ್ಟೋರಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.